ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದ್ರಿ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ಟೈಮ್ ಇವಾಗ ಬೆಳಿಗ್ಗೆ 8 ಗಂಟೆ ಆಗ್ಯದ. ಇವಾಗ ವ್ಲಾಗ್ನ ಚಾಲೂ ಮಾಡೀನಿ. ಮಕ್ಕಳಿಬ್ರು ಶಾಲೆಗೆ ಹೋಗ್ಯಾರ. ಅಂದರೆ 7:15 ವ್ಯಾನ್ ಬರ್ತದೆ ಅವ್ರದ್ದು ಸ್ಕೂಲ್ದು. ಅವರು ಶಾಲೆಗೆ ಹೋಗ್ಯಾರ. ಅವ್ರು ಹೋದ್ಮ್ಯಾಗ ಈ ಕಡೆ ಮೇಲ್ಗಡೆ ಬಂದ್ಬಿಟ್ಟು ಎಲ್ಲ ಹಾಸಿಗೆನ ಮಡ್ಚಿಡ್ಲಾಕತ್ತೀನಿ. ಅದೇ ರೀತಿ ಇದೆಲ್ಲ ಪೂರ್ತಿ ಹಾಸಿಗೆ ಎಲ್ಲ ಮಡ್ಚಿಟ್ಟು ಇದನ್ನ ಮ್ಯಾಗಿಂದೆಲ್ಲ ಕಸ ಗುಡಿಸ್ಕೊಂಡು ಮತ್ತು ಕೆಳಗಿಂದೆಲ್ಲ ಕಸ ಗುಡಿಸಿನಿ. ಇವಾಗ ಹಾಸಿಗೆ ತೆಗೆದ್ಬಿಟ್ಟು ಇದು ಮೇಗಿಂದೆಲ್ಲ ಅದೆಲ್ಲ ಕಸ ಗುಡಿಸಿಬಿಟ್ರೆ ಮತ್ತು ಆಮೇಲೆ ಬಟ್ಟೆ ಮತ್ತು ಬಾಂಡೆ ಅದೆಲ್ಲ ಮಾಡೋದು ನೋಡ್ರಿ. ಎಲ್ಲ ಅಡುಗೆ ಕೆಲಸ ಈಗ ಆಲ್ಮೋಸ್ಟ್ ಅರ್ಧ ಮುಗ್ದದ. ಅಂದ್ರೆ ಮಕ್ಕಳಿಗೆ ಅಂಥೇಳಿ ನಾಷ್ಟ ಮಾಡಿದ್ದೆ ಬೆಳಗ್ಗೆ. ಮಕ್ಕಳು ಇಬ್ಬರು ತಿಂದ್ಬಿಟ್ಟು ಸ್ಕೂಲಿಗೆ ಹೋಗ್ಯಾರ ಮತ್ತು ಹಸ್ಬೆಂಡು ಕೂಡ ತಿಂದ್ಬಿಟ್ಟು ಹೊಲಕ್ಕೆ ಹೋಗ್ಯಾರ ಅವರು. ಇವಾಗ ನಾನು ಇದನ್ನೆಲ್ಲ ಮತ್ತು ಉಳ್ದಿದ್ದು ಕೆಲಸ ಮಾಡಿಬಿಟ್ಟು ಆಮೇಲೆ ಜಳಕ ಪೂಜೆ ಮಾಡಿಬಿಟ್ಟು ಆಮೇಲೆ ನಂದು ನಾಷ್ಟ ಆಯ್ತಂದ್ರೆ ಮತ್ತೆಲ್ಲ ಬೆಳಗ್ಗಿನ ಕೆಲಸ ಮುಗ್ದಂಗೆ ಆಯ್ತು ನೋಡ್ರಿ, ಅರ್ಧಂಬರ್ಧ. ಇವಾಗ ನೋಡ್ರಿ ಹೊರಗೆ ಮುಸುಗಂದ್ರೆ ಅಷ್ಟು ಮುಸುಗಿಟ್ಟದ. ಈ ತಂಪಿನ ವಾತಾವರಣಕ್ಕೆ ಮನ್ಯಾಗ ಎಲ್ಲರಿಗೂ ಹುಷಾರು ತಪ್ಪಂಗೆ ಆಗ್ಬಿಟ್ಟ ನೋಡ್ರಿ. ನನಗೂ ನೆಗಡಿ ಬಂದದ, ನೋಡ್ತಿರ್ಬೋದು ಧ್ವನಿ ಬದಲಾಗ್ಯದ. ಮಕ್ಕಳಿಗೂ ಕೂಡ ನೆಗಡಿ ಮತ್ತು ಕೆಮ್ಮ, ಹಾಗಾಗಿ ಮನ್ಯಾಗ ಎಲ್ಲರಿಗೂ ಒಂಥರ ಹುಷಾರು ತಪ್ಪದಂಗಾಗಿ ಮನಸ್ಸಿಗೆ ಒಂಥರ ಸಮಾಧಾನನೇ ಇಲ್ಲ ನೋಡ್ರಿ. ರೋಹಿತ್ಗೆ ಅವನಿಗೂ ಕೂಡ ನೆಗಡಿ ಬಂದದ. ತಲೆ ನೋಸ್ತಾಕತ್ತದ ಮಮ್ಮಿ ಹೋಗೋದಿಲ್ಲ ಅಂತಂದ. ಹಂಗೆ ಮನ್ಯಾಗ ಗುಳಿಗೆ ಅದೆಲ್ಲ ಕೊಟ್ಬಿಟ್ಟು ಶಾಲೆಗೆ ಕಳಿಸಿನಿ ಅವನಿಗೆ. ಒಂದು ವೇಳೆ ಮನ್ಯಾಗಿದ್ನು ಅಂತಂದ್ರೆ ಆರಾಮಿಲ್ಲ ಅಂತ ಹೇಳಿ, ಆರಾಮ್ ತಪ್ಪದ ಅಂತ ಹೇಳಿ ಮಲ್ಕೊಳಂಗಿಲ್ಲ, ರೆಸ್ಟ್ ಮಾಡಂಗಿಲ್ಲ. ಅದ್ರ ಬದಲಿ TV ನೋಡೋದು ಫೋನ್ ನೋಡೋದು ಮಾಡ್ಕೋತ ಕುಂದಿರ್ತಾನೆ. ಹಾಗಾಗಿ ಅವ್ರ ಮೇಡಮರಿಗೆ ಫೋನ್ ಮಾಡೀನಿ. ಅವ್ನು ಸ್ವಲ್ಪ ಹುಷಾರಿಲ್ರಿ ಅವ್ನಿಗೆ, ಅವ್ನು ಸ್ವಲ್ಪ ಅಷ್ಟೇನು ಇದು ಮಾಡಬೇಡ್ರಿ ಅವಾಗ ಅಂತ ಹೇಳೀನಿ. ಹ್ಞೂ ರೀ ಸ್ಕೂಲಿಗೆ ಕಳಿಸಂತ ಹೇಳ್ಯಾರ. ಹಾಗಾಗಿ ಅವ್ನಿಗೆ ಮನ್ಯಾಗಿದ್ನಂದ್ರೆ TV ನೋಡೋದು ಅದು ಮಾಡ್ತಾನೆ, ಏನು ಇದು ಮಾಡಂಗಿಲ್ಲ. ಸ್ಕೂಲಿಗೆ ಹೋದಂದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ ಅಂಥೇಳಿ ಅವನ್ನ ಕಳಿಸಿ ನೋಡ್ರಿ ಶಾಲೆಗೆ. ಮೋಹಿತ್ನು ಕೂಡ ಹೋಗ್ಯಾನ. ಒಂದು ಸ್ವಲ್ಪ ಅವ್ನ ಕಡೆ ನೋಡಪ್ಪ ಅಂಥೇಳಿ ಹೇಳಿ ನನಗೂ ಕೂಡ. ಅಂದರೆ ನೆಗಡಿ ಬಂದದಲ್ಲ, ನೆಗಡಿಗೆ ಒಂದು ಸ್ವಲ್ಪ ತಲೆ ನೋಸ್ತಾಕತ್ತದ ಅಂತ ಹೇಳಕತ್ತಾನ. ಗುಳಿಗೆ ಅದೆಲ್ಲ ಕೊಟ್ಟಿನಿ. 3-4 ದಿನ ಆಯಿತು ಇದೊಂದು ತಂಪು ವಾತಾವರಣ ತಂಪು ವಾತಾವರಣದಿಂದಾಗಿ ಮನ್ಯಾಗೂ ಎಲ್ಲರಿಗೆ ಒಂಥರ ಹುಷಾರು ತಪ್ಪಂಗೆ ಆಗ್ಯದ ನೋಡ್ರಿ. ನನಗೂ ನೆಗಡಿ ಕೆಮ್ಮ ಬಂದದ. ನಾನು ಕೂಡ ಹಂಗೆ ಗುಳಿಗೆ ಎಲ್ಲ ನಾನು ಚಾಲೂ ಅದಾವು. ಆದರೂ ಕೂಡ ಇದು ನೆಗಡಿ ಬತ್ತಂದ್ರೆ ಒಂದು 3-4 ದಿನ ನಾವು ಏನೇ ಗುಳಿಗೆ ತೊಗೊಂಡ್ರು ಕೂಡ ಕಡಿಮೆ ಆಗೋದಿಲ್ಲ ನೋಡ್ರಿ. ನೋಡ್ತಿರ್ಬೋದು ಇವಾಗ ಮ್ಯಾಗಿಂದೆಲ್ಲ ಹಾಸಿಗೆ ಮಡ್ಚಿನಿ. ಅದೇ ರೀತಿ ಇವಾಗ ಒಳಗಿಂದೆಲ್ಲ ಕಸ ಗುಡಿಸಿದೆ. ಅಂದರೆ ಮ್ಯಾಗಿಂದ ಒಳಗಿಂದೆಲ್ಲ ಕಸ ಗುಡಿಸಿದೆ. ಇವಾಗ ಹೊರಗಿಂದು ಕಸ ಗುಡಿಸಾಕತ್ತೀನಿ ನೋಡ್ರಿ. ಟೈಮ ಬೆಳಿಗ್ಗೆ 8:30 ಆಗ್ಲಕ್ಕೆ ಬಂದ ನೋಡ್ರಿ. ಬೆಳಗಿನ ಎಳೆ ಬಿಸಿಲ ನೋಡ್ತಿರ್ಬೋದು ನೀವು. ಅಂದ್ರೆ ಮಕ್ಕಳಿದ್ದಾಗ ಎಲ್ಲ ಕಸ ಗುಡಿಸ್ಕೋತ ಕುಂತ್ನಿ ಅಂತಂದ್ರೆ ಅವ್ರದ್ದು ಕೆಲಸ ಅಂದ್ರೆ ಅಡ್ಗೆ ಕೆಲಸ, ಅವ್ರದ್ದು ಬುತ್ತಿ ಅದೆಲ್ಲ ಕಟ್ಟಬೇಕಲ್ಲ ಸಾಲಿಗೆ, ಅದೆಲ್ಲ ಲೇಟ್ ಆಗುತ್ತೆ. ಅವ್ರು ಹೋದ್ಮ್ಯಾಗ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತಂತ ಹೇಳಿ ನಾನು ಕೂಡ ಹಾಗೆ ಬಿಡ್ತೀನಿ. ಅವ್ರು ಹೋದ್ಮ್ಯಾಗ ಮತ್ತು ನಿಧಾನಕ್ಕೆ ಇವೆಲ್ಲ ಉಳ್ದಂತಹ ಕೆಲಸನ ಮಾಡ್ತೀನಿ ನೋಡ್ರಿ. ಹಾಗೆ ಫ್ರೆಂಡ್ಸ್, ರೋಹಿತ್ಗೆ ಮತ್ತು ಮೋಹಿತಂದು ಇಬ್ಬರದು ಯೂನಿಫಾರ್ಮ ತೊಗೊಂಬಂದೆ ಮೊನ್ನೆ ದಿನಾನೇ. ಒಂದು 3-4 ದಿನ ಆಯಿತು ನನಗೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಯಾಕಂದ್ರೆ ಹುಷಾರು ತಪ್ಪಿದಲ್ಲ. ಹಂಗಾಗಿ ವ್ಲಾಗ ಯಾವುದೇ ರೀತಿ ಮಾಡೋಕ್ಕಾಗಿಲ್ಲ ನನಗೆ. ಇವತ್ತು ಕೂಡ ಆದರೂ ಒಂದು ಸ್ವಲ್ಪ ಧ್ವನಿ ನೋಡ್ತಿರ್ಬೋದು, ಇನ್ನೂ ನಂದು ಚೇಂಜ್ ಆಗಿಲ್ಲ. ಆದರೂ ಇರಲಿ ಅಂತ ಹೇಳಿ ಇವತ್ತು ವಿಡಿಯೋ ಮಾಡಿ ಹಾಕ್ಲಾಕತ್ತೀನಿ. ಇಲ್ಲಿ ಮಕ್ಕಳದು ಇಬ್ಬರದು ಯೂನಿಫಾರ್ಮ್ ಬಂದಾವು. ಯೂನಿಫಾರ್ಮ್ ಹೋಗಿ ತೊಗೊಂಬಂದೆ. ಇಬ್ಬರು ಶಾಲೆಗೆ ಇವತ್ತು ಯೂನಿಫಾರ್ಮ್ ಹಾಕೊಂಡು ಹೋಗ್ಯಾರ ನೋಡ್ರಿ. ಅಂದ್ರೆ ದಿನಾಲು ಕಲರ್ ಬಟ್ಟೆ ಹಾಕೊಂಡು ಹೋಗ್ತಿದ್ರು. ಹಾಗಾಗಿ ಯೂನಿಫಾರ್ಮ್ ಏನೋ ಇದ್ದಿದ್ದಿಲ್ಲ. ಅವರು ಸ್ಕೂಲಲ್ಲಿ ಹೇಳ್ಯಾರಂತ ಇನ್ನೊಂದೆರಡು ದಿನದಾಗ ಯೂನಿಫಾರ್ಮ್ ತೊಗೊಂಡು ಹಾಕೊಂಬರ್ರಿ ಅಂತ ಹೇಳಿದ್ರಂತ. ಹಾಗಾಗಿ ಮಕ್ಕಳು ಅಳ್ಳಕತ್ರು, ಯೂನಿಫಾರ್ಮ್ ಹೇಳ್ಯಾರ ಮಮ್ಮಿ ಸ್ಕೂಲ್ನಾಗ ಅಂತೇಳಿ ಅನ್ಲಕತ್ರು. ಹಾಗಾಗಿ ಹುಷಾರು ಇಲ್ದಿದ್ರು ಕೂಡ ಹೋಗಿ ಯೂನಿಫಾರ್ಮ ತೊಗೊಂಬಂದೆ. ಇವತ್ತು ಹಾಕೊಂಡು ಹೋಗ್ಯಾರ ಇಬ್ಬರು ಕೂಡ. ಅದೇ ರೀತಿ ಇಲ್ಲಿ ಮೇಲ್ಗಡೆ ಹೂವಿನ ಗಿಡ ಹಚ್ಚಾಕತ್ತಿ ನೋಡ್ರಿ. ಅಂದ್ರೆ ನಿನ್ನೆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನೆಲ್ಲ, ಯೂನಿಫಾರ್ಮ್ ಅದೆಲ್ಲ ತೊಗೊಂಬಂದೆ. ಅಲ್ಲೇ 1-2 ದಿನ ಅಮ್ಮನ ಮನೆಯಾಗೆ ಇದ್ದೆ. ಅಲ್ಲೇ ಇದ್ಬಿಟ್ಟು ಇವತ್ತು ಅವ್ರನ್ನ ಆ ಕಡೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಈ ಕಡೆ ಊರಿಗೆ ಬಂದೆ. ಅಂದ್ರೆ ಅಲ್ಲಿ ಅಮ್ಮನ ಮನೇಲಿ ಹೂವಿನ ಗಿಡಗಳು ಭಾಳ ಅದಾವು. ಅಲ್ಲಿ ಒಂದು ಸ್ವಲ್ಪ ಅಗಿ ತಂದೀನಿ ಮತ್ತು ಅವ್ರನ್ನ ಇವಾಗ ಹಚ್ಚಲಿಕತ್ತೀನಿ ನೋಡ್ರಿ. ಗಿಡ ಹಚ್ಚಾಕತ್ತೀನಿ ಹೂವಿನ ಗಿಡನ. ಇಲ್ಲಿ ಪೂರ್ತಿ ಮೇಲ್ಗಡೆ ಬಂದೀನಿ. ಅಂದರೆ ಕೆಳಗಡೆ ಇದೆಲ್ಲ ಮಣ್ಣದೆಲ್ಲ ಹಾಕಿದ್ರೆ ಗಲೀಜಾಗತ್ತೆ ಅಂತ ಹೇಳಿ ಇಲ್ಲಿ ಪೂರ್ತಿ ಮೇಲ್ಗಡೆ ಬಂದ್ಬಿಟ್ಟು ಹೂವಿನ ಗಿಡನ ಹಚ್ಚಾಕತ್ತೀನಿ. ಇವಾಗ ಮಳೆಗಾಲ ಅದಲ್ಲ, ಹಂಗಾಗಿ ನಾವು ಯಾವುದೇ ರೀತಿ ಹೂವಿನ ಗಿಡ ಹಚ್ಚಿದ್ರು ಕೂಡ ಜಲ್ದಿನೇ ಹೇಳ್ತಾವು.
ಹಾಗಾಗಿ ನನಗೂ ಕೂಡ ಹೂವಿನ ಗಿಡ ಹಚ್ಬೇಕಂತ ಹೇಳಿ ಅನ್ನಿಸ್ತು. ಅವ್ರನ್ನ ಒಂದು ಸ್ವಲ್ಪ ಅಗಿ ತೊಗೊಂಬಂದಿದ್ನೆ ಅಲ್ಲಿ ಊರಂದು. ಅವ್ರನ್ನ ಇವಾಗ ಹಚ್ಚಿ ಇಲ್ಲಿ ಮೇಲ್ಗಡೆ ಹಚ್ಚಿ ಇಡ್ಲಾಕತ್ತಿ ನೋಡ್ರಿ. ನೋಡ್ತಿರ್ಬೋದು ಇನ್ನೂ ಕೂಡ ಮುಸಿಗಿಟ್ಟದ. ಟೈಮ್ ಇವಾಗ 10 ಗಂಟೆ ಆಗ್ಯದ. ನಂದು ಇನ್ನೂ ಕೂಡ ಜಳಕ ಆಗಿಲ್ಲ. ಅಂದರೆ ಇದನ್ನೆಲ್ಲ ಹೂವಿನ ಗಿಡ ಅದನ್ನೆಲ್ಲ ಅಂದ್ರೆ ಇದನ್ನೆಲ್ಲ ಮಣ್ಣು ಅದನ್ನೆಲ್ಲ ಕೆದರಿ ಹಾಕ್ಬೇಕಾ, ಫಾಟಿಗೆ ಹಾಕ್ಬೇಕಾದ್ರೆ ಕೈಯೆಲ್ಲ ಮಣ್ಣಾಗತ್ತ ಧೂಳಾಗತ್ತ ಅಂತ ಹೇಳಿ ನಾನಿನ್ನೂ ಇದನ್ನೆಲ್ಲ ಮಾಡಿಬಿಟ್ಟೆ ಆಮೇಲೆ ಜಳಕ ಮತ್ತು ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಅಂದ್ಕೊಂಡು ಕೆಳಗಿಂದ ಅದನ್ನೆಲ್ಲ ಕಸ ಗುಡಿಸಿ ಬಂದೆ. ಇವಾಗ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಹೂವಿನ ಗಿಡ ಹಚ್ಚಾಕತ್ತಿ ನೋಡ್ರಿ. ಇದನ್ನೆಲ್ಲ ಹಚ್ಬಿಟ್ಟು ಆಮೇಲೆ ಮತ್ತು ಜಳಕ ಮಾಡೋದು ಮತ್ತು ದೇವ್ರ ಪೂಜೆ. ಇವತ್ತು ಮಂಗಳವಾರ ಅದ. ಸ್ವಲ್ಪ ದೇವ್ರನ್ನ ತಿಕ್ಕಿ ತೊಳೆದು ಮತ್ತು ನೀರು ಬದಲಿ ಮಾಡಿ ಇಡಬೇಕು. ಹಾಗಾಗಿ ಒಂದು ಸ್ವಲ್ಪ ದೇವ್ರ ಪೂಜೆ ಲೇಟೇ ಆಗುತ್ತೆ ಅಂತ ಹೇಳಿ ಇನ್ನು ಕೂಡ ಇದನ್ನೆಲ್ಲ ಕೆಲಸ ಮಾಡಿ ಆಮೇಲೆ ನಿಧಾನಕ್ಕೆ ದೇವ್ರ ಪೂಜೆ ಮತ್ತು ಜಳಕ ಮಾಡಿದ್ರೆ ಆತಂತ ಹೇಳಿ ನಾನು ಕೂಡ ಹಾಗೆ ಬಿಟ್ಟು ನೋಡ್ರಿ. ಇವಾಗ ಇದನ್ನು ಹೂವಿನ ಗಿಡ ಹಚ್ಬಿಟ್ಟು ಇಲ್ಲೇ ಇಡ್ತೀನಿ. ಅದೇ ರೀತಿ ಇನ್ನೂ ಕೂಡ ಬಟ್ಟೆ ತೊಳೆದು ಹಾಕಿಲ್ಲ. ಜಲ್ದಿನೇ ತೊಳೆದು ಹಾಕ್ಬೇಕು ನೋಡ್ರಿ. ಯಾಕಂದ್ರೆ ಮುಸುಗೊಂದು ಇಟ್ಟದಲ್ಲ ಕೈಗೆ ಜಲ್ದಿ ಒಣಗೋದಿಲ್ಲ. ನಾನು ಲೇಟ್ ಮಾಡಿ ಬಟ್ಟೆ ತೊಳೆದು ಹಾಕಿದ್ವಿ ಅಂತಂದ್ರೆ ಜಲ್ದಿ ಒಣಗಂಗಿಲ್ಲ. ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಜಲ್ದಿನೇ ಬಟ್ಟೆ ಇದನ್ನೆಲ್ಲ ತೊಳೆದು ಹಾಕಿ ಒಣಹಾಕಿದ್ರೆ ಒಣಗ್ತಾವೆ. ಇಲ್ಲಾಂದ್ರೆ ಒಣಗೋದೇ ಇಲ್ಲ ನೋಡ್ರಿ. ಯಾಕಂದ್ರೆ ಬಿಸಿಲು ಬಿದ್ದಿರೋದಿಲ್ಲ ಈ ರೀತಿ ಮುಸುಗಿಟ್ಟು ಅಂದರೆ ಯಾವಾಗ ಬಟ್ಟೆ ಒಣಗಬೇಕು. ಇಲ್ಲಾಂದ್ರೆ ಮತ್ತು ಬಟ್ಟೆ ಸರಿಯಾಗಿ ಒಣಗ್ಲಿಕ್ಕಂದ್ರೆ ವಾಸನೆ ಬರ್ಲಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಇದನ್ನೆಲ್ಲ ಮಾಡಿಬಿಟ್ಟು ಆನಂತರ ಬಟ್ಟೆ ಮತ್ತು ಬಾಂಡೆ ಕೂಡ ತಿಕ್ಬೇಕು ನೋಡ್ರಿ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ನಿನ್ನೆ ಸಂಜೆ ದಿನ ಬಾಂಡೆ ತಿಕ್ಲಾರೆ ಬಾಂಡೆ ತಿಕ್ಕೋದು ಮತ್ತು ಗ್ಯಾಸ್ ಕಟ್ಟಿ ಅದನ್ನೇನು ಒರೆಸ್ಲಿಲ್ಲ. ಹಂಗೆ ಮುಕ್ಕೊಂಡೆ. ಯಾಕಂದ್ರೆ ನೆಗಡಿ ಬಂದ್ಬಿಟ್ಟು ತಲೆ ಅದೆಲ್ಲ ಒಂದು ಸ್ವಲ್ಪ ನೋಸ್ದಂಗೆ ಆಗ್ಲಾಕತ್ತಿತ್ತು. ಹಾಗಾಗಿ ಹಂಗೆ ಮುಕ್ಕೊಂಬಿಟ್ಟೆ. ಬೆಳಿಗ್ಗೆ ಸ್ವಲ್ಪ ಅಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗೋ ಸಲ ಅಂದ ಜಲ್ದಿ 4 ಗಂಟೆಗೆ ಹೇಳ್ಬೇಕಲ್ಲ. ಡೈಲಿ ಅಲಾರಾಮ್ ಇಟ್ಬಿಟ್ಟಿರ್ತೀನಿ. ಅಲಾರಾಮ್ ಹೊಡೆದ್ರು ಕೂಡ 4 ಗಂಟೆಗೆ ಎಚ್ಚರ ಆಗುತ್ತೆ. ಅಲಾರಾಮ್ ಹೊಡಿಲಿಕ್ಕೂ ಕೂಡ ದಿನಾಲೂ ಡೈಲಿ 4 ಗಂಟೆಗೆ ಎಚ್ಚರ ಆಗುತ್ತೆ ಇವಾಗ. ಹಾಗಾಗಿ ಜಲ್ದಿ ಎದ್ಬಿಟ್ಟು ಬಾಂಡೆ ತಿಕ್ಕಿ ಮತ್ತು ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಎಲ್ಲ ಅಡುಗೆ ಕೆಲಸ ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಮತ್ತು ಮುಂದಿನ ಕೆಲಸನ ಮಾಡ್ಕೊಳಕತ್ತಿ ನೋಡ್ರಿ. ಮತ್ತು ಒಮ್ಮೆ ಅಡುಗೆ ಕೆಲಸ ಸಂಜೆಗೆ ಮಾಡ್ತೀನಿ. ಯಾಕಂದ್ರೆ ಪಲ್ಯ ಅಂತ ಇವಾಗ ಮಾಡೀನಿ. ಸಂಜೆಗೆ ಒಂದು ಸ್ವಲ್ಪ ಬಿಸಿ ಅನ್ನ ಮತ್ತು ಚಪಾತಿನ ಮಾಡಿಟ್ನಿ ಅಂತಂದ್ರೆ ನಿನ್ನೆ ಮಾಡಿದ ಶೇಂಗಾ ಸಾರು ಕೂಡ ಹಂಗೈತಿ. ಅದನ್ನು ಫ್ರಿಜ್ ಒಳಗೆ ಎತ್ತಿಟ್ಟೀನಿ. ಸಾರು ಮತ್ತು ಪಲ್ಯ ಐತಿ. ಇನ್ನೇನು ರಾತ್ರಿ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡೋದು ಮತ್ತು ಊಟಕ್ಕೆ ಕೂತಾಗ ಹಸ್ಬೆಂಡ್ ಊಟಕ್ಕೆ ಕೂತಾಗ ಅವ್ರಿಗೆ ಚಪಾತಿ ಮಾಡಿಕೊಟ್ರೆ ಮುಗೀತು ನೋಡ್ರಿ. ಇವಾಗ ಆಷಾಢ ಗಾಳಿ ಒಂದು ಬಿಟ್ಟದಲ್ಲ ಫ್ರೆಂಡ್ಸ. ಇದು ಮುಸುಗಿಟ್ಟಂಗೆ ಆಗುತ್ತೆ. ಜೋರಾಗ ಗಾಳಿ ಬೀಸು ಅಂತಂದ್ರೆ ಎಲ್ಲ ಮಾಡಿ ಹೋಗ್ಬಿಡ್ತದ. ಮಳಿನೇ ಬರಂಗಿಲ್ಲ ನೋಡ್ರಿ. ಅದ್ರಾಗ ಈ ನಮ್ಮ ಊರಾಗಂತ್ರ ಒಟ್ಟ ಮಳಿನೇ ಇಲ್ಲ. ಸುತ್ತಲೂ ಆಸ್ಪಾಸ್ ಎಲ್ಲ ಕಡೆ ಮಳೆ ಆಗುತ್ತೆ. ಅದ್ರಾಗ ಈ ಕಡೆ ಅಂತ ನಮ್ಮ ಊರ ಕಡೆ ಅಂತ ಮಳಿನೇ ಇರಂಗಿಲ್ಲ. ಎಲ್ಲರೂ ರೈತರು ಮಳೆ ಬರಲಿ ಅಂತ ಹೇಳಿ ಬಯಸ್ತಾರೆ. ಆದ್ರೆ ಮಳೆ ಎಂಬುದೇ ಇಲ್ಲ ನೋಡ್ರಿ. ನೋಡ್ಬೇಕೇನಾಗುತ್ತಾ ಅಂಥೇಳಿ. ಮಳೆ ಬಂದ್ರೆ ಒಂದು ಸ್ವಲ್ಪ ಚಲೋ ಬೆಳೆ ಬೆಳಿತಾವೆ ಅಂಥೇಳಿ ಎಲ್ಲರಿಗೂ ಏನೋ ಒಂಥರ ಆಸೆ. ಹಾಗಾಗಿ ಮಳೆ ಬರಲಿ ಅಂಥೇಳಿ ಅಂತಾರೆ. ಆದರೂ ಕೂಡ ಈ ವರ್ಷ ಏನೋ ಮಳಿನೇ ಇಲ್ಲ ನೋಡ್ರಿ. ಇವೆಲ್ಲ ಗಿಡಗಳನ್ನ ಹಚ್ಚಿದೆ. ಈ ಪಾಟ್ನೊಳಗೆ ಒಂದು ಸ್ವಲ್ಪ ಬೀಜ ಇದ್ದು ಹೂವಿನ ಗಿಡದ್ದು ಆ ಬೀಜ ಹಾಕಿ ಹಾಗೆ ಇಟ್ಟೀನಿ. ಮಣ್ಣಲ್ಲಿ ಈ ರೀತಿ ಬೀಜ ಹಾಕಿ ಇಟ್ಟೀನಿ. ನೋಡಬೇಕು ಹೇಳ್ತಾವೋ ಇಲ್ಲ ಅಂಥೇಳಿ. ಅದರಲ್ಲಿ ಆ ರೀತಿ ಗಿಡನ ಹಚ್ಚಿ ನೋಡ್ರಿ. ಇವೆರಡು ಗಿಡನ ಒಂದು ಸ್ವಲ್ಪ ಇಲ್ಲೇ ಮೇಲ್ಗಡೆನೇ ಇಡ್ತೀನಿ. ಹಾಗೆ ನೋಡ್ರಿ ನಂದು ಜಳಕ ಕೂಡ ಆಯಿತು. ದೇವ್ರ ಪೂಜೆ ಕೂಡ ಇವತ್ತು ಮಂಗಳವಾರ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಎಲ್ಲ ದೇವ್ರನ್ನೂ ಅದನ್ನೆಲ್ಲ ತಿಕ್ಬಿಟ್ಟು ನೀರು ಬದಲಿ ಮಾಡಿ ದೇವ್ರ ಪೂಜೆ ಕೂಡ ಮುಗೀತು ನೋಡ್ರಿ. ಟೈಮ್ ಇವಾಗ 10 ಗಂಟೆ ಆಗ್ಯದ. ಅದೇ ರೀತಿ ದೇವ್ರ ಪೂಜೆ ಕೂಡ ಆಗ್ಯದ ಮತ್ತು ಬಟ್ಟೆ ಕೂಡ ತೊಳೆದು ಹಾಕಿ ಒಣಾಕಿ ಬಂದೀನಿ ಮೇಲ್ಗಡೆ. ಹಾಗೆ ಇವತ್ತು ಪಲ್ಯ ಮಾಡಿ ಏನು ಮಾಡೀನಿ ಅಂತಂದ್ರೆ ಹೆಸರು ಕಾಳು ಪಲ್ಯ ಮಾಡಿ ನೋಡ್ರಿ. ಮಕ್ಕಳಿಗೆ ಇಬ್ಬರಿಗೆ ಬುತ್ತಿ ಕಟ್ಟೀನಿ. ಇಷ್ಟು ಪಲ್ಯ ಉಳ್ದದ ಸಂಜೆ ಊಟಕ್ಕೆ ಅಂತೇಳಿ ಇದನ್ನ ಇಟ್ಟೀನಿ. ಮತ್ತು ಅದೇ ರೀತಿ ಹಾಲು ಕೂಡ ಬಂದು ಬೆಳಿಗ್ಗೆ ಹಾಲು ಕಾಸೀನಿ. ಹಾಗೆ ಚಹಾ ಕೂಡ ಮಾಡಿಟ್ಟಿ ನೋಡ್ರಿ ಬೆಳಿಗ್ಗೆ. ನಂದು ಕೂಡ ನಾಷ್ಟ ತಿನ್ನೋದಾಯಿತು. ಇವತ್ತು ನಾಷ್ಟ ಏನಂತಂದ್ರೆ ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಬೆಳಿಗ್ಗೆ ಬಾಂಡೆ ತಿಕ್ಕಿದ್ದೆ. ಎದ್ದು ಕೂಡಲೇ ಮತ್ತೆ ಇಷ್ಟು ಬಾಂಡೆ ಆಗ್ಯಾವ ನೋಡ್ರಿ. ಎಲ್ಲ ನಾಷ್ಟ ತಿಂದದ್ದು ಮತ್ತು ನಾಷ್ಟ ಮಾಡಿದ್ದು ಅದೆಲ್ಲ ಮತ್ತೆ ಇಷ್ಟು ಬಾಂಡೆ ಸಿಂಕ್ ಒಳಗೆ ಜಮಾ ಆಗ್ಯಾವ ನೋಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ಬಾಂಡೆ ತಿಕ್ಕಿ ಮತ್ತು ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಒರೆಸಿದ್ದೆ ಬೆಳಗ್ಗೆ ಎದ್ದು ಕೂಡಲೇ. ಮತ್ತು ಇಷ್ಟು ಬಾಂಡೆಗಳು ಆಗ್ಯಾವ ನೋಡ್ರಿ. ಅವ್ರನ್ನೂ ಕೂಡ ತಿಕ್ಕಬೇಕು. ಮತ್ತು ಮಕ್ಕಳು ಶಾಲೆಗೆ ಹೋದ್ಮ್ಯಾಗ ನೋಡ್ರಿ ಮತ್ತು ಮನೆಯೆಲ್ಲ ಸ್ವಲ್ಪ ಗಜಿಬಿಜಿ ಆಗ್ಯದ. ಅದನ್ನೆಲ್ಲ ನೀಟಾಗಿ ಇಟ್ಕೋಬೇಕು. ಟೈಮ್ ನೋಡ್ರಿ ಮುಂಜಾನೆ ಎಳಿ ಬಿಸಿಲು ಹೆಂಗೆ ಅದ ಅಂಥೇಳಿ. ಟೈಮ 11 ಗಂಟೆ ಆಗ್ಲಕ್ಕೆ ಬಂದದ ಬೆಳಿಗ್ಗೆ.
ನಾನು ಕೂಡ ಟಿ ವಿ ನೋಡ್ಕೊತ ಹಂಗೆ ಮುಂದಿನ ಕೆಲಸನ ಮಾಡಾಕತ್ತೀನಿ. ಈಗ ಇನ್ನೇನು ಬಾಂಡೆ ತಿಕ್ಕಿದ್ರೆ ಎಲ್ಲ ಕೆಲಸ ಆಲ್ಮೋಸ್ಟ್ ಅಲ್ಲಿ ಮುಗ್ದಂಗೆ. ಹಂಗೆ ನೋಡ್ರಿ ಮಕ್ಕಳ ಸ್ಕೂಲ್ ಯೂನಿಫಾರ್ಮ್ ತೊಗೊಂಬಂದಿನಿ ಅಂತ ಹೇಳಿದ್ನಲ್ಲ, ಮೋಹಿತ್ಗ ಅಂತ ಹೇಳಿ 2 ಪ್ಯಾಂಟ್ ತೊಗೊಂಬಂದಿನಿ. ಒಂದು ಪ್ಯಾಂಟ್ ಹಾಕೊಂಡೋಗ್ಯಾನ, ಇದು ಇನ್ನೊಂದು ಪ್ಯಾಂಟ ಇನ್ನೂ ಇಷ್ಟೇ ಉಳ್ದದ. ಅಂದ್ರೆ ಅವ್ನಿಗೆ ಜಲ್ದಿ ಬಟ್ಟೆ ಗಲೀಜು ಮಾಡ್ಕೊತಾನ. ಹಾಗಾಗಿ ಅವ್ನಿಗೆ 2 ಪ್ಯಾಂಟ್ ತೊಗೊಂಬಂದಿನಿ ನೋಡ್ರಿ, ದಿನ ಒಂದು ಹಾಕೊಳಕ್ಕೆ ಅಂತೇಳಿ 2 ಯೂನಿಫಾರ್ಮ್ ಪ್ಯಾಂಟ್ ತೊಗೊಂಬಂದಿನಿ. ಒಂದು ಮ್ಯಾಗಿನ ಶರ್ಟ್ ಒಂದು ತೊಗೊಂಬಂದಿನಿ, ಯಾಕಂದರೆ ಕೆಳಗಿಂದ ಜಾಸ್ತಿ ಹೊಲಸು ಮಾಡ್ಕೊತಾನವ. ಇವೆಲ್ಲ ನೋಡ್ರಿ ಕಲರ್ ಬಟ್ಟೆನ ಇವಕ್ಕನ್ನ ತೆಗೆದ್ಬಿಟ್ಟು ಕಬೋರ್ಡ್ ಒಳಗೆ ಇಡಬೇಕು. ಅಂದ್ರೆ ಡೈಲಿ ಕಲರ್ ಬಟ್ಟೆ ಹಾಕೊಂಡು ಹೋಗಿದ್ರಲ್ಲ ಅವರು, ಅವು ದಿನಾಲೂ ಇಲ್ಲೇ ಮಡಚಿಟ್ಟಿನಿ. ಅವಕ್ಕನ್ನ ಇವಾಗ ತೆಗೆದು ಇಲ್ಲಿ ಮಾಡ್ಯಾಗ ಯಾವ್ಯಾವ ಎಲ್ಲೆಲ್ಲಿ ಇಡಬೇಕು ಈಗ ನೋಡ್ಬಿಟ್ಟು ಇಡ್ತೀನಿ ನೋಡ್ರಿ. ಆಮೇಲೆ ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಅದೇ ರೀತಿ ನನ್ನ ವ್ಲಾಗ್ ಹೆಂಗೆ ಅನಿಸ್ಯಾವ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.